ಹಲೋ ಸ್ಟೂಡೆಂಟ್ಸ್, ನಾನಿವತ್ತು ನಿಮಗೆ 9ನೇ ತರಗತಿ ಪಾಠವನ್ನು ಪ್ರಾರಂಭ ಮಾಡ್ತಿದ್ದೀನಿ. ಮತ್ತು ಈ ಈ ಕ್ಲಾಸಲ್ಲಿ ನಿಮಗೆ ಸೇತುಬಂಧ ಮಾಡ್ತೀನಿ. ನೆಕ್ಸ್ಟ್ ಕ್ಲಾಸಿಂದ ಪಾಠ ಶುರು ಮಾಡ್ತೀನಿ. ಎಲ್ಲ ಗಮನ ಇಟ್ಟು ಕೇಳಿಸ್ಕೊಳ್ಳಿ ಮತ್ತು ನೀವು ಪೆನ್ಸಿಲಲ್ಲಿ ಮಾರ್ಕ್ ಮಾಡ್ಕೊಳ್ಳಿ, ಎಲ್ಲ ಬುಕ್ ತಗೊಂಡು. ಓಕೆ. ಸೇತುಬಂಧದಲ್ಲಿ ಫಸ್ಟ್ ಮೈನ್ ಸದೈವ್ ಏಕವಚನ ಮೇ ಪ್ರಯುಕ್ತ ಹೋನೆ ವಾಲಾ ಕೋಯಿ 5 ಶಬ್ದ ಲಿಖಿಯೇ. ಅಂದರೆ ಇಲ್ಲಿ 5 ಏಕವಚನ ಪದಗಳನ್ನು ನಾವು ಬರಿಬೇಕು. ಮೊದಲನೇದಾಗಿ ದೂದ್, ಸೆಕೆಂಡ್ ಪಾನಿ, ಥರ್ಡ್ ಒನ್ ಆಗ್, ಫೋರ್ತ್ ಒನ್ ವರ್ಷ, ಫಿಫ್ತ್ ಒನ್ ಜನತಾ. ಓಕೆ, ಬರ್ಕೊಂಡ್ರ? ನೆಕ್ಸ್ಟ್ ಸೆಕೆಂಡ್ ಮೈನ್ ಪಕ್ಷಿಯೋಂ ಕೆ ನಾಮ್ ಹಿಂದಿ ಮೇ ಲಿಖಿಯೇ. ಇಲ್ಲಿ ಕನ್ನಡದಲ್ಲಿ 5 ಪಕ್ಷಿಗಳ ಹೆಸರು ಕೊಟ್ಟಿದ್ದಾರೆ, ಅದನ್ನು ನಾವು ಹಿಂದಿನಲ್ಲಿ ಬರಿಬೇಕು. ಪಾರಿವಾಳ, ಅದಕ್ಕೆ ಕಬೂತರ್ ಅಂತ ಕರೀತಾರೆ. ಗುಬ್ಬಚ್ಚಿ, ಗುಬ್ಬಚ್ಚಿಗೆ ಗೊರಯ್ಯ ಅಂತ ಬರ್ಕೊಳ್ಳಿ, ಅಥವಾ ಚಿಡಿಯಾ ಅಂತಲೂ ಬರಿಬೋದು. ಥರ್ಡ್ ಒನ್ ಹದ್ದು, ಹದ್ದುಗೆ ಚೀಲ್. ಫೋರ್ತ್ ಒನ್ ಕೋಳಿ, ಕೋಳಿಗೆ ಮುರ್ಗಿ. ಫಿಫ್ತ್ ಒನ್ ಕಾಗೆ, ಕೌವ. ಓಕೆ, ಥರ್ಡ್ ಮೈನ್ ಸಂಜ್ಞಾ ಕೆ ಭೇದ ಬತಾಯಿಯೇ. ಅಂದರೆ ನಾಮಪದದ ಎಷ್ಟು ವಿಧಗಳಿವೆ ನಾಮಪದದಲ್ಲಿ ಅಂತ ಹೇಳಬೇಕು. ಅದರಲ್ಲಿ ಮೂರು ವಿಧಗಳಿವೆ. ಅದು ಯಾವ್ಯಾವುದು? ಫಸ್ಟ್ ಒನ್ ವ್ಯಕ್ತಿವಾಚಕ ಸಂಜ್ಞಾ और ಜಾತಿವಾಚಕ ಸಂಜ್ಞಾ. ಥರ್ಡ್ ಒನ್ ಭಾವವಾಚಕ ಸಂಜ್ಞಾ. ಬರ್ಕೊಂಡ್ರೆ ಎಲ್ಲ? ಈಗ ಫೋರ್ತ್ ಮೈನ್ ಸರ್ವನಾಮ ಕೋ ರೇಖಾಂಕಿತ ಕೀಜಿಯೇ. ಇಲ್ಲಿ ಸರ್ವನಾಮಗಳು ಯಾವುದು? ನಾಮಪದಗಳಿಗೆ ಬದಲಾಗಿ ಉಪಯೋಗಿಸುವಂಥ ಪದಗಳನ್ನು ಸರ್ವನಾಮ ಅಂತ ಕರೀತಾರೆ. ಅದು ಯಾವ್ಯಾವುದು ಇದರಲ್ಲಿ ನೋಡೋಣ. ಫಸ್ಟ್ ಒನ್ ವೇ ಸುಖ ದುಃಖ ಕಾ ಅನುಭವ ನಹಿ ಕರ್ ಸಕ್ತೆ. ಇಲ್ಲಿ ಯಾವುದು ಸರ್ವನಾಮ? ವೇ. ವೇ ಅನ್ನೋದು ಸರ್ವನಾಮ, ಅದನ್ನು ಮಾರ್ಕ್ ಮಾಡ್ಕೊಳ್ಳಿ. ಸೆಕೆಂಡ್ ಒನ್ ಮೈ ಸ್ಕೂಲ್ ಜಾತಾ ಹೂँ. ಮೈ ಸ್ಕೂಲ್ ಜಾತಾ ಹೂँ ಅದರಲ್ಲಿ ಸರ್ವನಾಮ ಮೈ. ಮೈ ಕೆಳಗಡೆ ರೇಖಾಂಕಿತ್ ಕೀಜೆ, ಗೆರೆ ಹೇಳ್ಕೊಳ್ಳಿ. ಥರ್ಡ್ ಒನ್ ಉನ್ಹೋನೆ ಕಾರ್ ಖರೀದಿ. ಉನ್ಹೋನೆ कार खरीदी ಅದರಲ್ಲಿ उन्होंने सर्वनाम है, मार्क कर लीजिए. फोर्थ वन तुम क्यों रो रही हो. तुम क्यों रो रही हो ಅದರಲ್ಲಿ तुम ಅನ್ನೋದು ಸರ್ವನಾಮ. ಈಗ ಫಿಫ್ತ್ ಒನ್ जो काम करता है सो फल पाता है. ಇಲ್ಲಿ ಜೋ ಮತ್ತು ಸೋ ಅನ್ನೋದು ಸರ್ವನಾಮ, ಅದನ್ನು ಮಾರ್ಕ್ ಮಾಡ್ಕೊಳ್ಳಿ. ಓಕೆ, ಈಗ ಫಿಫ್ತ್ ಮೈನ್ दूध से बनने वाले 5 ಖಾದ್ಯ ಪದಾರ್ಥೋಂ ಕಾ ನಾಮ್ ಲಿಖಿಯೇ. ಅಂದರೆ ಹಾಲಿನಿಂದ ಬೇರೆ ಬೇರೆ ಏನೇನು ಪದಾರ್ಥಗಳನ್ನು ಮಾಡ್ಬೋದು, ಅದು ಒಂದು 5 ಹೆಸರನ್ನು ನಾವಿಲ್ಲಿ ಮೆನ್ಷನ್ ಮಾಡಬೇಕು. ಹಾಲಿಂದ ಏನೇನು ಮಾಡ್ಬೋದು? ದಹಿ ಅಂದರೆ ಮೊಸರು, ದಹಿ. ಘೀ ಅಂದರೆ ತುಪ್ಪ, ಗೊತ್ತಲ್ವಾ? ಮತ್ತು ಮೂರನೇದು ಚಾಂಚ್ ಅಂದರೆ ಮಜ್ಜಿಗೆ. ಫೋರ್ತ್ ಪನ್ನೀರ್ ಗೊತ್ತಲ್ವ, ನೀವು ತಿಂತೀರಲ್ಲ ಪನ್ನೀರು, ಅದು. ಫಿಫ್ತ್ ಚೀಸನ್ನು ಹಾಲಿಂದನೇ ಮಾಡೋದು. ಇನ್ನೊಂದು ಸಲ ನೋಡ್ಕೊಳ್ಳಿ, ದಹಿ, ಘೀ, ಚಾಂಚ್, ಪನ್ನೀರ್ और ಚೀಸ್. ಓಕೆ, ಎಲ್ಲ ಬರ್ಕೊಳ್ತಿದ್ದೀರಲ್ಲ? ಈಗ ಸಿಕ್ಸ್ತ್ ಮೈನ್ ಅಲಗ್ ಅಲಗ್ ಅರ್ಥ ದೇನೆ ವಾಲೆ ವಾಕ್ಯ ಲಿಖಿಯೇ. ಈಗ ಬೇರೆ ಬೇರೆ ಅರ್ಥಗಳು ಕೊಡುವಂತಹ ಅರ್ಥಗಳನ್ನು ಬರೆದು ಅದನ್ನು ನಾವು ವಾಕ್ಯ ಮಾಡಬೇಕು. ಫಸ್ಟ್ ಒನ್ ಹಾರ್ಗೆ ಏನನ್ಬೋದು? ಮತ್ತೊಂದು ಅರ್ಥ ಮಾಲಾ, ಅಂದರೆ ಕತ್ತಿಗೆ ಹಾಕ್ಕೊಳ್ಳಲ್ವಾ ಮಣಿ ಸರ, ಅದು ಮಾಲೆ ಅದು ಮಾಲಾ. ಓಕೆ, ಅದಕ್ಕೆ ಸ್ವಂತ ವಾಕ್ಯ ಮಾಡಬೇಕು. ರಾಜಾನೇ ಮಂತ್ರಿ ಕೆ ಗಲೆ ಮೇ ಹಾರ್ ಪಹನಾ ದಿಯಾ. ಓಕೆ, ಈಗ ನೆಕ್ಸ್ಟ್ ಇನ್ನೊಂದು ಹಾರ್ ಅಂದರೆ ಪರಾಜಯ್. ಹಾರ್ ಜೀತ್ ಅಂತ ಹೇಳಲ್ವಾ, ಆ ಥರ. ಹಾರ್ ಅಂದರೆ ಪರಾಜಯ್, ಸೋಲೋದು. ಖೇಲ್ ಮೇ ಸೋಹನ್ ಕಿ ಹಾರ್ ಹೋ ಗಯಾ. ಓಕೆ, ಇದೆರಡು ಆಯಿತಾ? ಸೆಕೆಂಡ್ ಒನ್ ಪರ್ ಅಂದರೆ ಕೆ ಊಪರ್ ಅಂತ. ಕಿತಾಬ್ ಮೇಜ್ ಪರ್ ಹೇ. ಕಿತಾಬ್ ಮೇಜ್ ಪರ್ ಹೇ. ಮತ್ತೊಂದು ಪಂಕ್ ಅಂತ. ಪಂಕ್ ಅಂದರೆ ಗೊತ್ತಲ್ಲ, ಫೆದರ್. ಶಿಕಾರಿನೇ ಚಿಡಿಯಾಕೆ ಪರ್ ಕಾಟ್ ದಿಯಾ. ಓಕೆ, ಥರ್ಡ್ ಒನ್ ಜಾನ್ ಅಂದರೆ ಪ್ರಾಣ್ ಅಂತ, ಪ್ರಾಣ. ಭಾರತ್ ಮಾ ಕೆ ಲಿಯೇ ಹಮ್ ಅಪ್ನಿ ಜಾನ್ ದೇಂಗೆ.
ಮತ್ತೊಂದು ಜಾನ್ और एक जानना ಅಂದರೆ ತಿಳ್ಕೊಳ್ಳೋದು. ಪಿತಾ ಕೆ ಮನ್ ಕಿ ಬಾತ್ ಚೋಟುನೆ ಜಾನ್ ಲಿ. ಓಕೆ, ಈಗ 7th ಮೈನ್ ಪ್ರೇರಣಾರ್ಥಕ ಕ್ರಿಯಾರೂಪ ಲಿಖಿಯೇ. ಇಲ್ಲಿ 5 ಪದಗಳನ್ನು ಕೊಟ್ಟಿದ್ದಾರೆ, ಅದಕ್ಕೆ ಪ್ರೇರಣಾರ್ಥಕ ರೂಪವಾಗಿ ನಾವು ಬರಿಬೇಕು. ಕರ್ನ, ಕರ್ನ ಇರೋದಕ್ಕೆ ಕರಾನ. ನೀವು ಫಸ್ಟ್ ಒನ್ ಕರಾನ, ಸೆಕೆಂಡ್ ಡ್ಯಾಶ್ಗೆ ಕರ್ವಾನ. ಓಕೆ, ಸೆಕೆಂಡ್ ಒನ್ ಉಟ್ನ, ಉಟಾನ, ಉಟ್ವಾನ. ಥರ್ಡ್ ಒನ್ ಚಲ್ನ, ಚಲಾನ, ಚಲ್ವಾನ. ಫೋರ್ತ್ ಒನ್ ಬನ್ನ, ಬನಾನ, ಬನ್ವಾನ. ಫಿಫ್ತ್ ಒನ್ ಲಿಖ್ನ, ಲಿಖಾನ, ಲಿಖ್ವಾನ. ಓಕೆ, ಈಗ 8th ಮೈನ್ ಸಮಾನಾರ್ಥಕ ಶಬ್ದ ಲಿಖಿಯೇ. ಇಲ್ಲಿ 6 ಪದಗಳನ್ನು ಕೊಟ್ಟಿದ್ದಾರೆ, ಅದಕ್ಕೆ ನಾವು ಈಕ್ವಲ್ ವರ್ಡ್ಸನ್ನು ಬರಿಬೇಕು. ಅಗ್ನಿ, ಅಗ್ನಿಗೆ ಮತ್ತೊಂದು ಅರ್ಥ ಏನು? ಆಗ್, ಆಗ್. ಓಕೆ, ಸೆಕೆಂಡ್ ಒನ್ ಉತ್ತರ್, ಉತ್ತರ್ ಜವಾಬ್. ಥರ್ಡ್ ಒನ್ ಕನಕ್, ಕನಕ್ ಅಂದರೆ ಸ್ವರ್ಣ, ಸ್ವರ್ಣ. ಫೋರ್ತ್ ಒನ್ ಖಗ್, ಖಗ್ ಅಂದರೆ ಪಕ್ಷಿ. ಫಿಫ್ತ್ ಒನ್ ಗುರು, ಶಿಕ್ಷಕ್. ಸಿಕ್ಸ್ತ್ ಒನ್ ತಾರಾ, ನಕ್ಷತ್ರ. ओके, 9th मई दिन और महीनों का नाम हिंदी में लिखिए. ಇಲ್ಲಿ ದಿನದ ಹೆಸರು ಮತ್ತು ತಿಂಗಳಿನ ಹೆಸರುಗಳನ್ನು ಹಿಂದಿನಲ್ಲಿ ನಾವು ಬರಿಬೇಕು. ಮೊದಲು ವೀಕ್ ಡೇಸನ್ನು ಬರೆದ್ಬಿಡೋಣ. ಸೋಮವಾರ, ಫಸ್ಟ್ ಒನ್ ಸೋಮವಾರ, ಸೆಕೆಂಡ್ ಮಂಗಳವಾರ, ಥರ್ಡ್ ಒನ್ ಬುಧವಾರ, ಫಿಫ್ತ್ ಒನ್ ಗುರುವಾರ, ಫೋರ್ತ್ ಒನ್ ಬುಧವಾರ ಆದಮೇಲೆ ಗುರುವಾರ, ಗುರುವಾರ್ಗೆ ಬೃಹಸ್ಪತಿವಾರ ಅಂತಲೂ ಹೇಳ್ತಾರೆ. ಗುರುವಾರ ಆದಮೇಲೆ ಶುಕ್ರವಾರ, ಶನಿವಾರ, ಭಾನುವಾರ ಯಾ ರವಿವಾರ. ओके, अभी महीनों का नाम जनवरी, फरवरी, मार्च, अप्रैल, मई, जून, जुलाई, अगस्त, सितंबर, अक्टूबर, नवंबर, दिसंबर. ओके, ಈಗ 10th ಮೇನ್ ಅರ್ಥ ಲಿಖಕರ್ ವಾಕ್ಯೋं में ಪ್ರಯೋಗ ಕೀಜಿಯೇ. ಅದೇ ಸೇಮ್, ಇದರ ಅರ್ಥವನ್ನು ಬರಿಬೇಕು ಮತ್ತು ಅದಕ್ಕೆ ನಾವು ಸ್ವಂತ ವಾಕ್ಯವನ್ನು ಮಾಡಬೇಕು. ಇಲ್ಲಿ ಸಾತ್, ಫಸ್ಟ್ ಒನ್ ಸಾತ್ ಇದೆ. ಸಾತ್ ಅಂದರೆ ಅಂಕ, ಸಾತ್ ಅಂದರೆ ನಂಬರು ಆಗುತ್ತಲ್ವ. ಫಸ್ಟ್ ಅದರ ಮೀನಿಂಗು ಅಂಕ ಅಂತ ಬರ್ಕೊಳ್ಳಿ, ಅಂಕ. ಅದಕ್ಕೆ ಸ್ವಂತ ವಾಕ್ಯ, सात सुरों से संगीत बनते हैं. ಸ್ವಂತ ವಾಕ್ಯ, 7 ಸುರೋं से संगीत बनते हैं. ಸೆಕೆಂಡ್ ಮತ್ತು ಸಾಥ್, ಬಿಗ್ ಲೆಟರ್ ತಾ ಇದೆಯಲ್ಲ, ಸಾಥ್ ಅಂತ. ಅದು ಸಾತ್ಗೆ ಏಕತ್ರಿತ್, ಏಕತ್ರಿತ್ करने का. सोनू मोनू साथ में पढ़ाई करते हैं. ಓಕೆ, ಸೆಕೆಂಡ್ ಒನ್ ಮಾತಾ, ಮಾತಾ ಅಂದರೆ ಮಾ ಅಂತ. हम धरती माता को प्रणाम करना चाहिए. और एक माथा, माथा ಅಂದರೆ ಲಲಾಟ್, ಲಲಾಟ್ ಅಂತ ಅದರ ಅರ್ಥ. पुलिस को देखते ही चोर का माथा टनका. ಓಕೆ, ಥರ್ಡ್ ಒನ್ ಬಾಲು, ಬಾಲು ಅಂದರೆ ರೆತ್ ಅಂದರೆ ಮರಳು, ರೆತ್ ಅಂದರೆ. वह छोटा लड़की ಬಾಲು ಮೇ ಕೇಲ್ ರಹಿ ಥಿ. ಓಕೆ, ಅವರೇಕ್ ಬಾಲು, ಬಾಲು ಅಂದರೆ ಇನ್ನೊಂದು ಕರಡಿ ಅಂತ. ಏ ಜಂಗಲ್ ಕಿ ಪ್ರಾಣಿ ಹೇ. ಮೊದಲೆಲ್ಲ ಕರಡಿನ ಸಿಟಿ ಒಳಗೆ ಕರ್ಕೊಬಂದು ಕುಣಿಸ್ತಿದ್ರಲ್ವ. ಬಾಲು ಕೆ ನೃತ್ಯ ದೇಖ್ನೆ ಕೋ ಬಹುತ್ ಅಚ್ಚಾ ಲಗ್ತಾ ಹೇ. ಫೋರ್ತ್ ಒನ್ ದಿನ್ ಔರ್ ದೀನ್, ದಿನ್ಗೆ ದಿನ್ ಅಂತ, ದಿವಸ್. ಮೇ 2 दिन के बाद शहर चली जाऊंगी. ಓಕೆ, ದೀನ್, ದೀನ್ಗೆ ಗರೀಬ್ ಅಂತ. दीन दुखियों का सहारा भगवान करते हैं. नेक्स्ट फिफ्थ वन कल काल, कल ಅಂದರೆ बीते हुआ था. आने वाले दिन, बीते हुए या आने वाले दिन. दी
दादी माँ कल आएगी. ಓಕೆ, ಮತ್ತೊಂದು ಕಲ್ ಸಮಯ. ಕಾಲ್ ಅಂದರೆ ಸಮಯ ಅಂತ. हमें काल के अनुसार चलना चाहिए. ओके, अभी 11th ಮೈನ್ ಮುಹಾವರೋं का अर्थ लिखिए. ಇಲ್ಲಿ ಮುಹಾವರೆಗಳು ಕೊಟ್ಟಿದ್ದಾರೆ, ಅದರ ಅರ್ಥವನ್ನು ನಾವು ಬರಿಬೇಕು. ಫಸ್ಟ್ ಒನ್, आग बबूला होना, अत्यंत क्रोधित होना. आग बबूला होना के आंसर अत्यंत क्रोधित होना. सेकेंड वन, 9-2-11 होना, ಅದಕ್ಕೆ ಆನ್ಸರ್ 9-2-11 होना, भाग जाना. ओके, थर्ड वन, राई का पहाड़ बनाना. राई का पहाड़ बनाना के छोटी सी बात को बड़ा बनाना. फोर्थ वन, आम का आम गुटली का दाम. इसका उत्तर दोहरा लाभ होना, ಅಂದರೆ ಎರಡರಷ್ಟು ಲಾಭ ಆಗೋದು. ಫಿಫ್ತ್ ಒನ್, ಆಂಖೆ ದಿಖಾನ, ಕ್ರೋಧ ಕರ್ನ. ಆಂಖೆ ದಿಖಾನ ಅಂದರೆ ಕ್ರೋಧ ಕರ್ನ ಅಂತ. 12th में स्पष्ट कारण बताते हुए आपने अपने अध्यापक के नाम एक ಚುಟ್ಟಿ ಪತ್ರ ಲಿಖಿಯೇ. ನಿಮಗೆಲ್ಲ ಗೊತ್ತೇ ಇರುತ್ತಲ್ವ ಚುಟ್ಟಿ ಪತ್ರ. ಫಸ್ಟು ಫ್ರಮ್ ಅಡ್ರೆಸ್ಸು ಟು ಮತ್ತು ದಿನಾಂಕ ಬರಿಬೇಕು. ಅದಾದಮೇಲೆ ವಿಷಯ ಬರಿಬೇಕು, ಯಾವ ವಿಷಯದ ಬಗ್ಗೆ ಪತ್ರನ ಬರಿತಾ ಇದ್ದೀರಾ ಅನ್ನೋದನ್ನು ಬರಿಬೇಕು. ಅದಾದಮೇಲೆ ಧನ್ಯವಾದಗಳನ್ನು ಹೇಳಬೇಕು ಮತ್ತು ಟು ಅಡ್ರೆಸ್ ಬರೆದು ನೀವು ಆ ಪತ್ರವನ್ನು ಎಂಡ್ ಮಾಡಬೇಕು. ಓಕೆ, ನೆಕ್ಸ್ಟ್ 13th ಮೈನ್ ಹಿಂದಿ ಮೇ ಅನುವಾದ ಕೀಜಿಯೇ. ಇಲ್ಲಿ ಕನ್ನಡದಲ್ಲಿ 5 ವಾಕ್ಯಗಳನ್ನು ಕೊಟ್ಟಿದ್ದಾರೆ, ಅದನ್ನು ಹಿಂದಿನಲ್ಲಿ ನಾವು ಟ್ರಾನ್ಸ್ಲೇಟ್ ಮಾಡಬೇಕು. ನಾನು ಮಾರುಕಟ್ಟೆಗೆ ಹೋಗುತ್ತೇನೆ, ಮೈ ಬಾಜಾರ್ ಜಾವುಂಗಿ. ಸೆಕೆಂಡ್ ಒನ್, ಅವಳು ಹಾಡನ್ನು ಹಾಡುವಳು, ವಹ್ ಗಾನಾ ಗಾಯೇಗಿ. ಥರ್ಡ್ ಒನ್, ರೀನಾ ಶಾಲೆಗೆ ಹೋದಳು, ರೀನಾ ಸ್ಕೂಲ್ ಗಯಿ. ಫೋರ್ತ್ ಒನ್, ಮಕ್ಕಳು ಮೈದಾನದಲ್ಲಿ ಆಟವಾಡುತ್ತಿದ್ದಾರೆ, ಬಚ್ಚೋ ಮೈದಾನ್ ಮೇ ಖೇಲ್ ರಹೆ ಹೇ. ಫಿಫ್ತ್ ಒನ್, ತಂದೆ ತಾಯಿಯನ್ನು ನಾವು ಗೌರವಿಸಬೇಕು, ಮಾತಾ ಪಿತಾ ಕೋ ಹಮ್ ಸಮ್ಮಾನ್ ಕರ್ನಾ ಚಾಹಿಯೇ. ಓಕೆ, 14th ಮೈನ್ ಸಂವಾದ್ ಕೋ ಪೂರಾ ಕೀಜಿಯೇ. ಇಲ್ಲಿ ಒಂದು ಸ್ಮಾಲ್ ಪ್ಯಾಸೇಜ್ ಥರ ಕೊಟ್ಟಿದ್ದಾರೆ, ಅದನ್ನು ನಾವು ಪೂರ್ತಿ ಮಾಡಬೇಕು. ಗಮನ ಇಟ್ಟು ಕೇಳ್ಕೊಳ್ಳಿ ಎಲ್ಲ. ಫಸ್ಟು, वीणा डॉक्टर बनना चाहती है और मीनू अध्यापिका बनना चाहती है. दोनों के बीच यह संवाद हो रहा है. ಅಂದರೆ ವೀಣಾ ಡಾಕ್ಟರ್ ಆಗಬೇಕಂತಿರ್ತಾಳೆ, ಮೀನು ಟೀಚರ್ ಆಗಬೇಕಂತಿರ್ತಾಳೆ. ಅವರಿಬ್ಬರ ಮಧ್ಯೆ ಏನು ಮಾತುಕತೆ ನಡೆಯುತ್ತೆ ಅನ್ನೋದು ಈ ಒಂದು ಪ್ಯಾಸೇಜ್ನ ಅರ್ಥ. ಅವ್ರೇನು ಮಾತಾಡ್ತಾರೆ ಅನ್ನೋದನ್ನು ಇಲ್ಲಿ ನಾವು ಕಂಟಿನ್ಯೂ ಮಾಡಬೇಕು. ಮೀನು, ಹಾಯ್ ವೀಣಾ, कैसी हो. वीणा, मैं ठीक हूँ, तुम बताओ. मीनू, सुना है दिन रात किताबों के पीछे हाथ धोकर पड़ी रहती हो. वीणा, कहाँ पढ़ रही हूँ, पिताजी कहते हैं मेरे पढ़ना काफ़ी नहीं है, ऐसे में मैं कुछ नहीं बन पाऊँगी. मीनू, पिताजी ऐसा क्यों कहते हैं. वीणा, क्योंकि मुझे डॉक्टर बनने की इच्छा है, तुम क्या बनना चाहती हो. मीनू, मुझे अध्यापिका बनने की इच्छा है. वीणा, अच्छा तो तुमको स्कूल में बच्चों को पढ़ना पसंद है. मीनू, हाँ, मुझे बच्चों को पढ़ाने का इच्छा और मन बहुत पसंद लगते हैं. मेरी प्रबल इच्छा भी वही है. वीणा, तो तुम्हारे जीवन में लक्ष्य है तो मेहनत, लगन, त्याग, परिश्रम से अपने जीवन के लक्ष्य को प्राप्त करो. भगवान तुम्हें शक्ति दे और खूब तरक्की करो, नाम कमाओ, खुश रहो. ओके बच्चों,
15th में देखे आगे। फिफ्टींथ में है, विहित और आकाश दोनों रेल की यात्रा कर रहे हैं। दोनों के परिवारों का ಪರಿಚಯ देने वाला ಸಂವಾದ ಲಿಖಿಯೇ ಅಂದರೆ ವಿಹಿತ್ ಆಕಾಶ್ ಇಬ್ಬರೂ ಟ್ರೈನಲ್ಲಿ ಹೋಗ್ತಿರ್ತಾರೆ. ಅವರ ಪರಿಚಯವನ್ನು, ಅವರ ಪರಿವಾರದ ಪರಿಚಯವನ್ನು ಇಲ್ಲಿ ಅವ್ರ ಮಾತುಗಳಲ್ಲಿ ಹೇಳಬೇಕು ನಾವು. विहित, मैं विहित हूँ, तुम्हारा नाम क्या है? आकाश, मेरा नाम आकाश है, ये मेरे पिताजी और माताजी है, तुम्हारे पिताजी क्या करते हैं? विहित, यह मेरे पिताजी डॉक्टर महेश पटेल है, मेरी माताजी डॉक्टर सर्वमंगला पटेल है, तुम्हारे पिताजी क्या काम करते हैं? आकाश, मेरे पिताजी की किताबों की दुकान है, मेरी माताजी जैन स्कूल में अध्यापिका है, तुम कौन सी कक्षा में पढ़ते हो? मैं 9वीं कक्षा में पढ़ता हूँ. विहित, मैं भी 9वीं कक्षा में पढ़ता हूँ. मेरी बहन बेंगलुरु में काम करती है, इसलिए उसे मिलने हम बेंगलुरु जा रहे हैं. आकाश, हमारे दुकान के लिए कुछ किताबें एवं सामग्री लेनी है, अतः हम भी बेंगलुरु जा रहे हैं. विहित, अच्छा मेरे मित्र, पढ़ाई में ध्यान देना. आकाश, अवश्य, तुम भी अपना ख्याल रखना. ओके बच्चों, आप भी इसे अच्छी से लिख लो. और एक बार सभी पढ़ लो सेतुबंध को. आपको ये सभी मालूम हुआ है ना? ठीक है, हमारे चैनल को सब्सक्राइब करो, शेयर करो, लाइक करो बच्चों. थैंक यू.